ದಾಲ್ ಬಾಟಿ ಚೂರ್ಮಾ ರಾಜಸ್ಥಾನದ ಪ್ರಸಿದ್ಧ ಸಾಂಪ್ರದಾಯಿಕ ಆಹಾರ. ಗೋಧಿ ಹಿಟ್ಟಿನಿಂದ ಈ ಬಾಟಿ ಮಾಡ್ತಾರ. ಅದನ್ನ ಬೆಂಕಿ ಕೆಂಡ ಇಲ್ಲ ಓವನ್ದಲ್ಲಿ ಬೇಯಿಸ್ತಾರ. ಆಮೇಲೆ ತುಪ್ಪದಾಗ ಮುಳುಗಿಸ್ತಾರ. ಆಮೇಲೆ ಅದಕ್ಕ ಒಂದು ದಾಲ್ ಮಾಡ್ತಾರೆ. ಒಂದು ಸಾಂಪ್ರದಾಯಿಕ ರುಚಿ ಕೊಡ್ಲಿಕ್ಕೆ ಚೂರ್ಮಾ ಅಂತಾನು ಮಾಡ್ತಾರೆ. ಆಮೇಲೆ ಅದಕ್ಕ ಸಾಕಷ್ಟು ತುಪ್ಪವನ್ನ ಹಾಕಿ ಸರ್ವ್ ಮಾಡ್ತಾರೆ. ನಾವು ಇವತ್ತು ಕೆಂಡ, ಬೆಂಕಿ, ಓವನ್ ಇದು ಯಾವುದನ್ನು ಉಪಯೋಗಿಸದೆ ಸರಳವಾಗಿ ಯಾವ ರೀತಿ ಮಾಡಬಹುದು ನೋಡೋಣ. ಶ್ರೀನಿವಾಸ ಸ್ವಾದಿಷ್ಟ ರುಚಿಗೆ ಸ್ವಾಗತ. ಈ ರಾಜಸ್ಥಾನದ ಪ್ರಸಿದ್ಧ ದಾಲ್ ಬಾಟಿಗೆ ಏನ್ ಸಾಮಾನ್ ಬೇಕು ನೋಡೋಣ. 2 ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿನಿ. ಆಮೇಲೆ ಇದಕ್ಕ ಒಂದ್ 1/4 ಕಪ್ಪಿನಷ್ಟು ಅಂದ್ರ ಒಂದ್ 2 ದೊಡ್ಡ ಚಮಚದಷ್ಟು ನಾವು ಚಿರೋಟೆ ರವ ಇಲ್ಲ ಸಾದಾ ನಾವು ಉಪ್ಪಿಟ್ಟಿನ ರವ ಅಂತೀವಲ್ಲ ಅದು ಹಾಕೋಣ. ಆಮೇಲೆ ಇದಕ್ಕ ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಇದು ಸ್ವಲ್ಪ ನಾನು ಜೀರಿಗೆ ಪುಡಿ ಹಾಕ್ಲಿಕತ್ತೀನಿ ಇದ್ರೊಳಗ, ಯಾಕಂದ್ರ ಒಂದ್ ಸ್ವಲ್ಪ ವಾಸನೆ ಚಂದ ಬರ್ತದಂತ. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ನಷ್ಟು ಅಜ್ವಾಯಿನ್, ಈ ಓಂ ಕಾಳನ್ನ ಚಂದ ತಿಕ್ಕಿ ಹಾಕೋಣ. ತುಂಬಾ ಸರಳವಾದ ಒಂದು ಸಾಂಪ್ರದಾಯಿಕ ರಾಜಸ್ಥಾನದ ಅಡಿಗೆ ಅದ. ಮನೆಯೊಳಗ ಮಾಡಿದ್ರೆ ಮನಿ ಮಂದಿ ಎಲ್ಲಾನು ನೀವು ಊಟ ಮಾಡ್ಬೋದು. ಅಷ್ಟು ಸರಳವಾಗಿ ಇದನ್ನ ಬಹಳ ಬೇಗನೆ ಮಾಡಬಹುದು. ಸ್ವಲ್ಪ ಹಿಂಗ ಹಾಕಿನಿ. ಆಮೇಲೆ ಒಂದು 3 ಟೇಬಲ್ ಸ್ಪೂನಿನಷ್ಟು ತುಪ್ಪ. ಈ ದಾಲ್ ಬಾಟಿಗೆ ತುಪ್ಪನೇ ಮುಖ್ಯ. 3 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಚಂದ ಕಲ್ಸ್ಕೊಳ್ಳೋಣ. ಅಂದ್ರೆ ಎಲ್ಲ ಹಿಟ್ಟಿಗೂ ಹತ್ತಬೇಕು ಚಂದ. ಈ ರೀತಿ ಮುದ್ದೆ ಮಾಡಿದ ತಕ್ಷಣ ಉಂಡಿ ತರ ಆಗ್ಬೇಕು. ಈ ರೀತಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಮೊಸರು. ಇದು ಹುಳಿ ಮೊಸರು ಇದ್ರೂ ನಡೀತದೆ. ಈ ಮೊಸರನ್ನ ನೀವು ಫ್ರಿಜ್ ಇಂದ ಸ್ವಲ್ಪ ಹೊರಗೆ ತೆಗೆದಿಟ್ಟಿರ್ರಿ. ಪೂರ್ತಿ ಫ್ರಿಜ್ ಲಿಂದ ಡೈರೆಕ್ಟ್ ಉಪಯೋಗಿಸೋದ್ ಬೇಡ. ಆಮೇಲೆ ಇದಕ್ಕ ಒಂದು ಅರ್ಧ ಟೀ ಸ್ಪೂನಿನಷ್ಟು ಈ ಅಡಿಗೆ ಸೋಡಾ, ಮೊಸರು ಅಡಿಗೆ ಸೋಡಾ ಇಲ್ಲಿ ನಮ್ಗ ಒಂದು ಒಳ್ಳೆ ಮ್ಯಾಜಿಕ್ ರಿಸಲ್ಟ್ ಕೊಡ್ತದೆ. ಅವೆರಡನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿಡೋಣ. ಅಂದ್ರೆ ಮೊಸರು ಮತ್ತೆ ಸೋಡಾ ಏನದಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಸ್ವಲ್ಪ ಫರ್ಮೆಂಟ್ ಆಗ್ತದ. ಆಮೇಲೆ ಇವಾಗ ಇದಕ್ಕ ಬೆಚ್ಚಗಿರೋ ನೀರನ್ನ ಹಾಕಿ ನಾವು ಕಲ್ಸ್ಕೋಬೇಕು. ಪೂರ್ತಿ ತಣ್ಣಗಲ್ಲ, ಚಂದ ಕಲ್ಸ್ಕೊಳ್ಳೋಣ. ಅಂದ್ರೆ ಗಟ್ಟಿ ಆಗ್ಬೇಕು, ಬಹಳ ಸಾಫ್ಟ್ನು ಆಗ್ಬಾರ್ದು, ತೆಳುನು ಇರಬಾರ್ದು. ಈ ರೀತಿ ಕಲಿಸಿ ನಾವು ಒಂದು ಮುಚ್ಚಿ ಒಂದು ಅರ್ಧ ಗಂಟೆವರೆಗೂ ಅದನ್ನ ಸೆಟ್ ಆಗ್ಲಿಕ್ಕೆ ಬಿಡೋಣ. ಅದು ಬಹಳ ಇಂಪಾರ್ಟೆಂಟ್. ಈಗ ಇದಕ್ಕೆ ಒಂದು ದಾಲ್ ಮಾಡ್ತಾರೆ. 1 ಕಪ್ಪಿನಷ್ಟು ನಾನು ಹೆಸರು ಬೇಳೆ ತಗೊಂಡಿನಿ, 1 ಕಪ್ಪಿನಷ್ಟು ತೊಗರಿ ಬೇಳೆ ತಗೊಂಡಿನಿ. 2 ಸಮ ಪ್ರಮಾಣದಾಗ ತಗೊಂಡಿನಿ. ಇದನ್ನ ಚಂದ ಸ್ವಲ್ಪ ತೊಳೆದು ಆಮೇಲೆ ಇದು ಮುಳುಗೋ ಅಷ್ಟು ನೀರ್ ಹಾಕಿ, ಅಂದ್ರೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ರಿ ಇದಕ್ಕ. ಆಮೇಲೆ ಮೆಣಸಿನ ಪುಡಿ ಹಾಕ್ರಿ. ಆಮೇಲೆ ಇದಕ್ಕ ಸ್ವಲ್ಪ ಹಸಿ ಶುಂಠಿ ಚಂದ ನಾನು ಹೆರ್ಕೊಂಡು ಇಲ್ಲ ಜಜ್ಕೊಂಡು ಹಾಕ್ರಿ. ಆಮೇಲೆ ಇದಕ್ಕ ಸ್ವಲ್ಪ ನಾವು ಈ ಅರಿಶಿಣದ ಪುಡಿ ಹಾಕೋಣ ಕಲರಿಗೋಸ್ಕರ. ಇದಕ್ಕೆ 2 ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ. ಚಂದ ಈ ರೀತಿ ಒಂದ್ರಲ್ಲಿ ಕಟ್ ಮಾಡಿ ಈ ರೀತಿ ಇದನ್ನ ಡೈರೆಕ್ಟ್ ನಾನು ಕುಕ್ಕರ್ ಅಲ್ಲೇ ಇಡ್ಲಿಕತ್ತೀನಿ. ಟೊಮೆಟೊ ಹಣ್ಣಿನದ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಹಾಕೊಳ್ರಿ. ಆಮೇಲೆ ಇದಕ್ಕ ಹಿಂಗ್ ಹಾಕೋಣ ನಾವು. ಹಿಂಗ್ ಹಾಕಿ ಇದನ್ನ 3 ವಿಸಲ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಈ ರೆಸಿಪಿ ಬಹಳ ಇಷ್ಟ ಆದರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಮತ್ತೆ ಆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಈ ಹೊಸ ರುಚಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದೆ. ಇಲ್ಲಿ ಬೇಳೆನು ಚಂದ ಬೇಯ್ತದೆ. ಆಮೇಲೆ ಇದು ಸ್ವಲ್ಪ ಗಟ್ಟಿ ಇರ್ತದ. ನೀವು ಇದಕ್ಕೆ ನೀರ್ ಹಾಕಿ ಸ್ಲೋಲಿ ಮಿಕ್ಸ್ ಮಾಡ್ರಿ. ಯಾಕಂದ್ರೆ ಇದು ಪೂರ್ತಿ ಪೇಸ್ಟ್ ತರ ಆಗೋದ್ ಬೇಡ. ಸ್ವಲ್ಪ ಸ್ವಲ್ಪ ಬೇಳೆಗಳು ಅಲ್ಲಿ ಇಲ್ಲಿ ಕಾಣಿಸ್ತಿರ್ಬೇಕು. ಆ ರೀತಿ ಇದ್ರನೆ ಈ ದಾಲಿಗೆ ಒಂದು ಟೇಸ್ಟ್ ಚಲೋ ಬರ್ತದ. ಮತ್ತೆ ಕನ್ಸಿಸ್ಟೆನ್ಸಿ ಬಹಳ ಗಟ್ಟಿ ಆಗಿದೆ. ಚಲೋ ತೆಳು ಆಗುವಷ್ಟು ನೀರ್ ಹಾಕ್ಬೇಕು. ಯಾಕಂದ್ರೆ ಈ ದಾಲ್ ಏನದ ಸ್ವಲ್ಪ ತೆಳ್ಳಗೆ ಇರ್ತದ, ಬಹಳ ಗಟ್ಟಿಯಾಗಿ ಇರೋದಿಲ್ಲ. ಇದೇ ದಾಲಿನ ತರ ಇನ್ನೊಂದು ಫೇಮಸ್ ದಾಲ್ ನಾರ್ತ್ ಸೈಡ್ ಮಾಡ್ತಾರ. ಅದಕ್ಕ ಪಂಚಮೇಲ ದಾಲನು ಅಂತಾರ, ಇಲ್ಲ ಪಂಚರತ್ನ ದಾಲ್ ಅಂತಾರ. ಅದ್ರದ್ದು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ವಿಡಿಯೋನ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಆಮ್ಚೂರ್ ಪೌಡರ್, ಈ ಡ್ರೈ ಮ್ಯಾಂಗೋ ಪೌಡರ್ ಇದು ಹಾಕೋದ್ರಿಂದನೇ ಈ ದಾಲಿಗೆ ಒಂದು ಬೇರೆ ತರದ ಟೇಸ್ಟ್ ಕೊಡ್ತದೆ. ಆಮೇಲೆ ಸ್ವಲ್ಪ ಬೆಲ್ಲ, ಯಾಕಂದ್ರೆ ಈ ದಾಲು ಸ್ವಲ್ಪ ಸಿಹಿಯಾಗೇ ಇರ್ತದೆ, ಬಹಳ ಹುಳಿ ಅಂತ ಇರೋದಿಲ್ಲ. ಕ್ವಾಂಟಿಟಿಗೆ ತಕ್ಕಂತೆ ಈ ಮಸಾಲೆಗಳನ್ನೆಲ್ಲ ಹೆಚ್ಚು ಕಡಿಮೆ ಹಾಕೊಳ್ರಿ. ಸಾಕಷ್ಟು ಈ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಒಂದು ಪ್ಯಾನ್ ಒಳಗ ಸ್ವಲ್ಪ ಚಲೋ ಒಂದು 2 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕ ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕೋಣ. ಆಮೇಲೆ ಇದಕ್ಕ ಜೀರಿಗೆ ಹಾಕೋಣ. ಯೂಶುವಲಿ ಆ ಕಡೆ ಎಲ್ಲ ಸಾಸಿವೆ ಎಣ್ಣೆ ಒಳಗೆ ಇದು ಒಗ್ಗರಣೆ ಮಾಡ್ತಾರೆ. ಆಮೇಲೆ ಈ ಹಸಿಮೆಣಸಿನ್ಕಾಯಿ ಖಾರ ಬೇಕಲ್ಲ, ಅದಕ್ಕ ಒಂದು 5-6 ಹಸಿಮೆಣಸಿನ್ಕಾಯಿ ಸೀಳಿ ಹಾಕೊಂಡಿನಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಆಮೇಲೆ ಇಂಗು. ಈಗ ನಾವು ಇದ್ರೊಳಗೆ ಬೆಳ್ಳುಳ್ಳಿ ಹಾಕಿಲ್ಲ. ಯಾರು ಬೆಳ್ಳುಳ್ಳಿ ತಿಂತೀರಿ ನೀವು ಅವರು ಬೆಳ್ಳುಳ್ಳಿ ಹಾಕೋಬಹುದು. ಅಲ್ಲಿ ಯೂಶುವಲಿ ಈ ದಾಲಿಗೆ ಬೆಳ್ಳುಳ್ಳಿ ಹಾಕಿರೋದೇ ಇಲ್ಲ. ಇಂಗು ಮತ್ತೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಈ ಒಗ್ಗರಣೆನ ನಾವು ದಾಲಿಗೆ ಹಾಕೋಣ. ಇದು ಬಹಳ ಸಿಂಪಲ್ ಆದ ದಾಲ್, ಬಟ್ ಎಷ್ಟು ಸಿಂಪಲ್ ಇದೆನೋ ಅಷ್ಟು ಟೇಸ್ಟಿ ಆಗಿರ್ತದೆ. ಎಲ್ಲದ್ರ ಜೊತೆಗೂ ನೀವು ಊಟ ಮಾಡ್ಬೋದು. ಇದು ಟ್ರೈ ಮಾಡಿ ನೋಡ್ರಿ. ದಾಲೇನೋ ರೆಡಿ ಆಯ್ತು. ಇವಾಗ ನಮ್ಗೆ ಇದ್ರಲಿಂದ ಸಣ್ಣ ಸಣ್ಣದು ಬಾಟಿ ಮಾಡೋಣ. ಆಮೇಲೆ ಅದೇ ಬಾಟಿಯಿಂದ ಚೂರ್ಮಾನು ಮಾಡೋಣ. ಬಹಳ ರುಚಿ ಇದು. ಮತ್ತೆ ಇದು ಮಾಡ್ಬೇಕಾದ್ರೆ ಒಂಥರದ್ದು ಮಜಾನು ಬರ್ತದೆ. ಸಣ್ಣ ಸಣ್ಣ ಉರುಳಿಗಳನ್ನಾಗಿ ಮಾಡ್ಕೊಳ್ರಿ, ದೊಡ್ಡದಿಲ್ಲ. ಸಣ್ಣದ್ ಮಾಡಿ ನಡುವ ಒಂದು ಪ್ರೆಸ್ ಮಾಡಿ ಹೋಲ್ ಮಾಡೋಣ.
ಯಾಕಂದ್ರೆ ಒಳಗಡೆನೂ ಚಂದ ಬೇಯ್ತದ ಅಂತ ಹೇಳಿ. ಇದೇ ರೀತಿ ನಾನು ಎಲ್ಲವನ್ನು ಮಾಡಿ ಇಟ್ಕೊಲಿಕತ್ತೀನಿ. ಈ ಬಾಟಿನ ಈ ರಾಜಸ್ಥಾನದೊಳಗೆ ಏನ್ ಮಾಡ್ತಾರ, ಬೆಂಕಿ ಒಳಗೆ ಹಾಕಿ ಗುಂಡಗ್ ಮಾಡಿ ಸುಡ್ತಾರ, ಇಲ್ಲ ಓವನ್ದಾಗೂ ನೀವು ಮಾಡ್ಬೋದು. ಓವನ್ ಅಲ್ಲಿ ನೀವು 200 ಡಿಗ್ರಿ ಸೆಂಟಿಗ್ರೇಡ್ ಒಳಗ ಸ್ವಲ್ಪ ಬ್ರೌನ್ ಕ್ರಿಸ್ಪಿ ಆಗುವವರೆಗೂ ಬೇಕ್ ಮಾಡ್ರಿ. ಆದ್ರೆ ಯಾರ ಮನೆಗ ಓವನ್ ಇರುದಿಲ್ಲ ಅವ್ರು ಈ ರೀತಿ ಅಪ್ಪೆ ಹಂಚಿರ್ತದಲ್ಲ ಅದ್ರೊಳಗ್ ಮಾಡಿ ತೋರಿಸ್ತೀನಿ. ಇದ್ರೊಳಗೆ ಬಹಳ ಪರ್ಫೆಕ್ಟ್ ಆಗ್ತದ. ಇದಕ್ಕೆ ಮಾತ್ರ ತುಪ್ಪವನ್ನೇ ಉಪಯೋಗಿಸ್ಬೇಕು ನಾವು. ಮೊದ್ಲು ಹಂಚಿನೊಳಗೆ ಎಲ್ಲ ತುಪ್ಪ ಚಂದ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಈ ಬಾಟಿಗಳನ್ನ ಇಡೋಣ. ಈ ಅಪ್ಪೆ ಪಾತ್ರೆ ಸೈಜಿಗೆ ನೀವು ಬಾಟಿ ಮಾಡ್ಕೋಬೇಕಾಗ್ತದ. ಬೆಂಕಿಯಲ್ಲಿ ಸುಡೋದಾದ್ರೆ ದೊಡ್ಡ ದೊಡ್ಡ ಸೈಜ್ ಮಾಡ್ಕೋಬಹುದು, ಓವನ್ದಾಗ ಮಾಡೋದಾದ್ರೂ ದೊಡ್ಡ ದೊಡ್ಡ ಸೈಜ್ ಮಾಡ್ಕೋಬಹುದು. ಮುಚ್ಚಿ ಒಂದ್ 5 ನಿಮಿಷ ಚಂದ ಇದನ್ನ ಬ್ರೌನ್ ಆಗುವವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನ ನೀವು ತಿರುವಿಗೆ ಹಾಕಿ ಕೆಳಗಡೆನು ಚಂದ ಬ್ರೌನ್ ಆಗ್ಬೇಕು. ಅವಾಗ ನೋಡ್ಬೋದು ನೀವು ಸುಂದರವಾದ ಈ ಬಾಟಿ ಹೆಂಗ ಮೇಲ್ಗಡೆ ಎಲ್ಲ ಕ್ರ್ಯಾಕ್ಸ್ ಬಂದಿರ್ತದೆ. ಕ್ರ್ಯಾಕ್ಸ್ ಬರಬೇಕು. ಇದನ್ನ ಹಂಗೆ ಬರೆ ಬಾಯಿಂದ ತಿಂದ್ರು ಬಹಳ ಟೇಸ್ಟಿಯಾಗಿ ಹತ್ತದೆ. ಈ ಖಾರಿ ಅಜ್ವೈನ್ ಬಿಸ್ಕಿಟ್ ಅಂತ ಸಿಗ್ತದಲ್ಲ ಆ ಟೇಸ್ಟ್ ಒಳಗೆ ಇದು ಇರ್ತದೆ. ಈ ಬಾಟಿ ಬಿಸಿ ಬಿಸಿಯಾಗಿ ತಿನ್ಬೇಕಂತೇನಿಲ್ಲ. ಮೇಲ್ಗಡೆ ನೋಡ್ಬೋದು ನೀವು ಎಷ್ಟು ಬ್ರೌನ್ ಆಗ್ಯದ. ಮೇಲ್ಗಡೆ ಬಹಳ ಗರಿ ಗರಿ ಆಗಿರ್ತದೆ, ಕ್ರ್ಯಾಕ್ಸ್ ಇರ್ತದೆ, ಮತ್ತೆ ಒಳಗಡೆ ಮಾತ್ರ ಸಾಫ್ಟ್ ಮತ್ತೆ ಸ್ವಲ್ಪ ಸ್ಪಾಂಜಿ ಇರ್ತದೆ. ಇವಾಗ ಈ ಬಾಟಿಯಿಂದ ನಾವು ಚೂರ್ಮಾ ಮಾಡೋಣ. ಈ ಚೂರ್ಮಾ ಏನದ ಸ್ವಲ್ಪ ಸಿಹಿ ಆಗಿರ್ತದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 4-5 ಬಾಟಿ ತಗೊಳ್ರಿ. ಮಿಕ್ಸರ್ ಒಳಗ ಅದನ್ನ ಸ್ವಲ್ಪ 1/4 ಭಾಗ ಹಾಕ್ರಿ. 1-2-3 ಟೇಬಲ್ ಸ್ಪೂನಿನಷ್ಟು ನೀವು ಇದಕ್ಕ ಬೆಲ್ಲ ಹಾಕಿ ಮಿಕ್ಸರ್ ಒಳಗ ಜಸ್ಟ್ ಕ್ರಶ್ ಮಾಡ್ಬೇಕು ಪೌಡರ್. ಈಗ ನಮ್ ಕಡೆಗೆಲ್ಲ ನಾವು ಚಪಾತಿ ಅದು ಇದ್ದಾಗ ಮಾಲ್ದಿ ಅಂತ ಮಾಡ್ತಿರ್ತೀವಲ್ಲ ಅದೇ ರೀತಿ ಸಿಹಿ ಆಗಿರ್ತದೆ. ಇದನ್ನ ಹಂಗೆ ಮಾಲ್ದಿ ತರಾನು ತಿನ್ಬೋದು, ಯಾಕಂದ್ರೆ ತುಪ್ಪ ಹಾಕಿ ಮಾಡೋದ್ರಿಂದ ಬಹಳ ರುಚಿಯಾಗಿ ಇರ್ತದೆ. ಸಣ್ಣವರಿಂದ ದೊಡ್ಡವ್ರವರೆಗೂ ಇದೊಂದ್ ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಆಗ್ತದ ನೋಡ್ರಿ. ಇವಾಗ ಇದನ್ನ ಸರ್ವ್ ಹೆಂಗ್ ಮಾಡ್ಬೇಕು ಅದು ಕೂಡ ಬಹಳ ಇಂಪಾರ್ಟೆಂಟ್. ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ರಿ, ಅಂದ್ರೆ ಚಂದ ಕ್ರ್ಯಾಕ್ಸ್ ಕಾಣಿಸ್ತಾವಲ್ಲ. ಇವಾಗ ಈ ಬಾಟಿಗಳನ್ನ ನಾವು ಚಂದ ಒಂದ್ ಬಟ್ಲದಾಗ ತುಪ್ಪ ತಗೊಂಡು ಅದ್ರೊಳಗೆ ಡಿಪ್ ಮಾಡ್ಬೇಕು. ಡಿಪ್ ಮಾಡಿ ನಾವು ಒಂದು ಪ್ಲೇಟ್ ಒಳಗೆ ಇಡೋಣ. ಡಿಪ್ ಮಾಡಿದಾಗ ಈ ಕ್ರ್ಯಾಕ್ಸ್ ಒಳಗೆಲ್ಲ ತುಪ್ಪ ಸೇರ್ಕೋತದೆ. ಆಮೇಲೆ ಇದನ್ನ ಸ್ವಲ್ಪ 1/4 ಭಾಗ ರೀತಿ ಮಾಡ್ರಿ. ನಾವು ಮಾಡಿರೋ ದಾಲ್ ಇದ್ರ ಮೇಲೆಲ್ಲ ಹಾಕ್ಬೇಕು. ದಾಲ್ ಬಹಳ ಗಟ್ಟಿ ಇರಬಾರ್ದು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಚೂರ್ಮಾ ಹಾಕ್ರಿ. ಆಮೇಲೆ ತುಪ್ಪ. ಈ ದಾಲ್ ಬಾಟಿ ಚೂರ್ಮಕ್ಕ ತುಪ್ಪನೇ ಜಾಸ್ತಿ ಉಪಯೋಗಿಸ್ತಾರೆ. ಈ ಚೂರ್ಮಾ ಹಾಕಿದಕ್ಕೆ ಸ್ವಲ್ಪ ಸಿಹಿಯಾಗಿ ಇರ್ತದೆ. ನಿಮ್ಗೆ ಹ್ಯಾಕ್ ಬೇಕೋ ಹಾಗೆ ಮಾಡ್ಕೋಬಹುದು.